ಮತ್ತೆ ಹಣ ವಸೂಲಿ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ವರ್ಣಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುದ್ದೇಗೌಡನ ಹುಂಡಿ ಗ್ರಾಮದ ಒಬ್ಬ ರಾಮು ಅಂತೇಳಿ ಅವರನ್ನು ಮೊನ್ನೆ ದಿನ ರಾತ್ರಿ ಸುಮಾರು 8:30 8:45 ಅವಧಿಯಲ್ಲಿ ಅವರು ತೋಟದ ಮನೆಯಿಂದ ತಮ್ಮ ಸ್ವಂತ ಮನೆಗೆ ಹೋಗ್ತಾ ಇರುವಾಗ ಆ ಒಂದು ಸಂದರ್ಭದಲ್ಲಿ ಒಂದು ಕಾರಿನಲ್ಲಿ 4 ಜನ ಅಪರಿಚಿತರು ಬಂದು ಅವರ ಆ್ಯಕ್ಟಿವ್ ಹೋಂಡಾಗೆ ನಿಲ್ಲಿಸಿ ಅವರನ್ನು ಅಲ್ಲಿಂದ ಒತ್ತಾಯದಿಂದ ಅವರ ಕಾರ್ನಲ್ಲಿ ಕೂಡಿಸ್ಕೊಂಡು ಬೇರೆ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ರಾತ್ರಿ ಎಲ್ಲ ಅವ್ರನ್ನ ಒಂದು ಫಾರ್ಮ್ ಹೌಸ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಟ್ಕೊಂಡು ಹಣದ ಡಿಮಾಂಡನ್ನು ಮಾಡಿ ಮರುದಿನ ಅವರ ಹೆಂಡತಿಗೆ ಅವ್ರ ಕಡೆಯಿಂದನೇ ಒಂದು ಫೋನ್ ಮಾಡಿಸಿ 16 ಲಕ್ಷ ಹಣವನ್ನು ಅವರಿಂದ ಪಡೆದು ನಂತರ ಅವರನ್ನು ಬಿಡುಗಡೆ ಮಾಡಿ ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ವರ್ಣಾ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಮತ್ತು ಎಕ್ಸ್ಟಾರ್ಷನ್ ಮತ್ತು ರಾಬ್ರಿ ಈ ಒಂದು ಕಲಂಗಳ ಅಡಿಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿದ್ದೀವಿ. ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಪತ್ತೆ ಮಾಡಲಿಕ್ಕೆ ಈಗಾಗಲೇ DSP ಮೈಸೂರು ರೂರಲ್ ಅವರ ಒಂದು ನೇತೃತ್ವದಲ್ಲಿ 3 ತಂಡಗಳನ್ನು ನಾವು ಈಗಾಗಲೇ ನೇಮಿಸಿ ಆರೋಪಿತರ ಪತ್ತೆಗಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಷ್ಟು ಜನ ಇದ್ರು? ಈ ಒಂದು ಪ್ರಕರಣದಲ್ಲಿ ಆ ಕಾರ್ನಲ್ಲಿ 4 ಜನ ಇದ್ದರು. ಅವ್ರನ್ನ ಕಿಡ್ನಾಪ್ ಮಾಡುವ ಒಂದು ವೇಳೆಯಲ್ಲಿ ಅದಾದ ನಂತರ ಒಬ್ಬ ಬಂದು ಹಣವನ್ನು ಸ್ವೀಕರಿಸಿದ್ದಾನೆ. ಅವನು ಇದರಲ್ಲೇ ಇದ್ದವನು ಹೋಗಿದ್ದಾನೆ ಅಥವಾ ಇನ್ನೂ ಹೆಚ್ಚಿಗೆ ಇದ್ದವರು ಬಂದಿದ್ದಾರೆ ಗೊತ್ತಿಲ್ಲ. ಅದರ ಬಗ್ಗೆ ಏನು ತನಿಖೆ ನಡೀತಾ ಇದೆ. ಅದರ ಜೊತೆಗೆ ಒಂದು ಫಾರ್ಮ್ ಹೌಸ್ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾರೆ. ಅಲ್ಲಿಯೂ ಇನ್ನಿಬ್ಬರು ಜನ ಇದ್ರಂತೇಳಿ ಇತ್ತೀಚಿನ ಒಂದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಒಂದು ಪ್ರಕರಣದಲ್ಲಿ ಸುಮಾರು 5-6 ಜನ ಒಂದು ಭಾಗಿಯಾಗಿರೋದೊಂದು ಸಾಧ್ಯತೆ ಇದೆ. ಆ ಪ್ರಕರಣವನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಎಲ್ಲ ಒಂದು ಕೆಲಸಗಳು ನಡೀತಾ ಇದೆ. ಆದಷ್ಟು ಬೇಗ ಆರೋಪಿತರನ್ನು ಬಂಧಿಸಿ ಈ ಒಂದು ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಇಲ್ಲ. ಏನು ಕಿಡ್ನಾಪ್ ಆದ ಜಾಗ ಇತ್ತು ಅಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿನೇ ಮತ್ತೆ ವಾಪಸ್ ತಂದು ಬಿಟ್ಟಿದ್ದಾರೆ. ಸುತ್ತೂರು ಪಕ್ಕದ ಒಂದು ಪ್ರದೇಶದಲ್ಲಿ ಆತನ ಒಂದು ಬಾಮಾಯ್ದನ ಕಡೆಯಿಂದ ಹಣವನ್ನು ರಿಸೀವ್ ಮಾಡಿಕೊಂಡಿದ್ದಾರೆ. ಅದನ್ನು ಆ ಒಂದು ಮಾಹಿತಿಯ ಅಡಿಯಲ್ಲಿ ನಾವು ಒಂದು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಎಲ್ಲ ಆರೋಪಿತರನ್ನು ಪತ್ತೆ ಹಚ್ಚುವ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ ಯಾರು ಅಂತೇಳಿ ಗೊತ್ತಿಲ್ಲ. ಅವರಿಗೆ ಯಾರೂ ಪರಿಚಯದವರು ಅಲ್ಲ. ಯಾರ ಮೇಲೂ ಅವರಿಗೆ ಒಂದು ಸಂಶಯನೂ ಸಹಿತ ಇಲ್ಲ. ಬಟ್ ಒಂದೇನಂತಂದರೆ ಅವರು ಸಣ್ಣ ಪುಟ್ಟ ಒಂದು ಗುತ್ತಿಗೆ ಕೆಲಸವನ್ನು ಮಾಡ್ಕೊಂಡಿದ್ರು. ಅವ್ರ ಕಡೆ ಹಣ ಇದೆ ಅಂತೇಳಿ ಗೊತ್ತಿದ್ದೇನೆ ಮತ್ತು ಅವರ ಫಾರ್ಮ್ ಹೌಸ್ ಅಲ್ಲೇ ಇದೆ, ತೋಟದ ಮನೆ. ಅದನ್ನೆಲ್ಲ ಗೊತ್ತಿದ್ದವರೇ ಮಾಡಿದ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಸೊ ಲೋಕಲ್ನವರೇನೇ ಇರ್ಬೋದು. ಅದನ್ನು ಆದಷ್ಟು ಬೇಗನೆ ಒಂದು ಪತ್ತೆ ಹಚ್ಚುವ ಕೆಲಸ ನಡೀತದೆ. ಇಲ್ಲ, ಆ ಥರ ಹೆದರಿಸಿ ಹಣ ವಸೂಲಿ ಮಾಡಿದ್ದಾರೆ. ನಾವು ಈಗ ಆರೋಪಿತರನ್ನು ಬಂಧಿಸಿದ ಮೇಲೆ ಗೊತ್ತಾಗ್ತದೆ ಯಾರಾದರೂ ಸುಪಾರಿ ಏನಾದರೂ ಕೊಟ್ಟಿದ್ರಾ ಅಥವಾ ಇವರೇ ಆ ಥರ ಹೆದರಿಸಲಿಕ್ಕೆ ಮಾಡಿದ್ದಾರೆ ಅಂತೇಳಿ ಒಂದು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕಾಗ್ತದೆ. ಒಟ್ಟು 16 ಲಕ್ಷ ಹಣ ಪಡೆದುಕೊಂಡಿದ್ದಾರೆ. ಅವ್ರ ಕಡೆ ಒಂದು 30 ಗ್ರಾಮದಷ್ಟು ಚಿನ್ನದ ಆಭರಣ ಏನಿತ್ತು ಅದನ್ನು ಸಹಿತ ತಗೊಂಡು ಹೋಗಿದ್ದಾರೆ. ಇಲ್ಲ, ಏನು ಗೊತ್ತಾಗಿಲ್ಲ. ಒಂದು ಕಾರನ್ನು ಬಳಸಿದ್ದಾರೆ ಅಂತೇಳಿ ಗೊತ್ತಿದೆ ಮತ್ತು ಮೊಬೈಲನ್ನು ಇವ್ರದೇ ಒಂದು ಮೊಬೈಲ್ ತೆಗೆದುಕೊಂಡು ಇವರ ಪತ್ನಿಗೆ ಮತ್ತು ಆ ಒಂದು ಹಣ ಸ್ವೀಕರಿಸುವ ಸಮಯದಲ್ಲಿ ಸಹಿತ ಇವ್ರ ಮೊಬೈಲನ್ನು ಬಳಸಿದ್ದಾರೆ. ಸೊ ಹೀಗಾಗಿ ಬಳಸಿದ್ರು ಸಹಿತ ಬೇರೆ ಒಂದು ಮೊಬೈಲ್ ಮೂಲಕ ಆ ಒಂದು ಪ್ರದೇಶದಲ್ಲಿ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಒಂದು ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಎಲ್ಲ ಕ್ರಮಗಳನ್ನು ಕೈಗೊಳ್ತೇವೆ. 3 ಟೀಮ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು.